ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಕಾವೇರಿದೆ. ನ್ಯಾಯ ಸಿಗಲೇಬೇಕು ಅನ್ನೋ ಜಿದ್ದಿಗೆ ಶ್ರೀಗಳು ಬೀದಿಗಿಳಿದಿದ್ದಾರೆ. ಇದರ ಜೊತೆಗೆ ಇಂದು ರಾಜ್ಯಾದ್ಯಂತ ಪ್ರೊಟೆಸ್ಟ್ಗೆ ಕರೆ ನೀಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಸಿಡಿದ ಪಂಚಮಸಾಲಿ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು. ಸರ್ಕಾರಕ್ಕೆ ಎದುರಾಗಿದೆ ಅಗ್ನಿ ಪರೀಕ್ಷೆ. ಕಿಚ್ಚು ಕಿಚ್ಚು ಪಂಚಮಸಾಲಿ ಕಿಚ್ಚು. 2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಇಂದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಿರುವ ಹೋರಾಟಗಾರರು ಆಕ್ರೋಶ ವ್ಯಕ್ತವಾಗಿದೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸ್ವಾಮೀಜಿ ಅವ್ರು ಆಕ್ಚುಲಿ ಗೋಲಿಬಾರ್ ಮಾಡೋಕ್ಕೂ ರೆಡಿ ಆಗಿದ್ರು ಅಂತ. ಒಟ್ಟಾರೆ ಅವ್ರ ಉದ್ದೇಶ ಏನು, ಲಿಂಗಾಯತ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದ್ರು. ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಇವ್ರಿಗಿಲ್ಲ. ದೇವರು ನನ್ನ ಕೈ ಮುಟ್ಟು ಕೊಡ್ತು, ಇವರೇನಾದ್ರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಆಗ್ತಾರೆ. ಹೆಂಗಾದ್ರೂ ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟರು. ಇನ್ನೂ ಕೆಲವು ಹೇಳ್ತಾ ಇದ್ರು, ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದ್ರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೂ ರೆಡಿ ಇದ್ರು ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಗುಂಡಿ ಹಾಕಕ್ಕೂ ರೆಡಿ ಇದ್ರು ಅಂತ. 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರುವ ಪಂಚಮಸಾಲಿ ಶ್ರೀಗಳು ಇಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಪಂಚಮಸಾಲರು ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇಂದು ಸದನದಲ್ಲಿ ಮೀಸಲಾತಿ ಕೋಲಾಹಲ. ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಪ್ಲಾನ್. ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು, ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್, ಸರ್ಕಾರದ ವಿರುದ್ಧ ಕೇಸರಿ ಟೀಕಾ ಪ್ರಹಾರ ನಡೆಸಲಿದೆ. ಕಲಾಪ ಆರಂಭಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆ ಮುಂದೆ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಲಿದೆ. ಈ ಮೂಲಕ ಪ್ರಬಲ ಸಮುದಾಯದ ಪರ ಗಟ್ಟಿ ಧ್ವನಿ ಮೊಳಗಿಸಲು ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಇದಕ್ಕೆ ಸಿದ್ದು ಸರ್ಕಾರ ಹೇಗೆ ಬಚಾವಾಗಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಕಾವೇರಿದೆ. ನ್ಯಾಯ ಸಿಗಲೇಬೇಕು ಅನ್ನೋ ಜಿದ್ದಿಗೆ ಶ್ರೀಗಳು ಬೀದಿಗಿಳಿದಿದ್ದಾರೆ. ಇದರ ಜೊತೆಗೆ ಇಂದು ರಾಜ್ಯಾದ್ಯಂತ ಪ್ರೊಟೆಸ್ಟ್ಗೆ ಕರೆ ನೀಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಸಿಡಿದ ಪಂಚಮಸಾಲಿ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು. ಸರ್ಕಾರಕ್ಕೆ ಎದುರಾಗಿದೆ ಅಗ್ನಿ ಪರೀಕ್ಷೆ. ಕಿಚ್ಚು ಕಿಚ್ಚು ಪಂಚಮಸಾಲಿ ಕಿಚ್ಚು. 2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಇಂದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಿರುವ ಹೋರಾಟಗಾರರು ಆಕ್ರೋಶ ವ್ಯಕ್ತವಾಗಿದೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸ್ವಾಮೀಜಿ ಅವ್ರು ಆಕ್ಚುಲಿ ಗೋಲಿಬಾರ್ ಮಾಡೋಕ್ಕೂ ರೆಡಿ ಆಗಿದ್ರು ಅಂತ. ಒಟ್ಟಾರೆ ಅವ್ರ ಉದ್ದೇಶ ಏನು, ಲಿಂಗಾಯತ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದ್ರು. ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಇವ್ರಿಗಿಲ್ಲ. ದೇವರು ನನ್ನ ಕೈ ಮುಟ್ಟು ಕೊಡ್ತು, ಇವರೇನಾದ್ರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಆಗ್ತಾರೆ. ಹೆಂಗಾದ್ರೂ ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟರು. ಇನ್ನೂ ಕೆಲವು ಹೇಳ್ತಾ ಇದ್ರು, ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದ್ರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೂ ರೆಡಿ ಇದ್ರು ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಗುಂಡಿ ಹಾಕಕ್ಕೂ ರೆಡಿ ಇದ್ರು ಅಂತ. 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರುವ ಪಂಚಮಸಾಲಿ ಶ್ರೀಗಳು ಇಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಪಂಚಮಸಾಲರು ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇಂದು ಸದನದಲ್ಲಿ ಮೀಸಲಾತಿ ಕೋಲಾಹಲ. ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಪ್ಲಾನ್.
ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್, ಸರ್ಕಾರದ ವಿರುದ್ಧ ಕೇಸರಿ ಟೀಕಾ ಪ್ರಹಾರ ನಡೆಸಲಿದೆ. ಕಲಾಪ ಆರಂಭಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆ ಮುಂದೆ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಲಿದೆ. ಈ ಮೂಲಕ ಪ್ರಬಲ ಸಮುದಾಯದ ಪರ ಗಟ್ಟಿ ಧ್ವನಿ ಮೊಳಗಿಸಲು ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಇದಕ್ಕೆ ಸಿದ್ದು ಸರ್ಕಾರ ಹೇಗೆ ಬಚಾವ್ ಆಗಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಕಾವೇರಿದೆ. ನ್ಯಾಯ ಸಿಗಲೇಬೇಕು ಅನ್ನೋ ಜಿದ್ದಿಗೆ ಶ್ರೀಗಳು ಬೀದಿಗಿಳಿದಿದ್ದಾರೆ. ಇದರ ಜೊತೆಗೆ ಇಂದು ರಾಜ್ಯಾದ್ಯಂತ ಪ್ರೊಟೆಸ್ಟ್ಗೆ ಕರೆ ನೀಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಸಿಡಿದ ಪಂಚಮಸಾಲಿ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು. ಸರ್ಕಾರಕ್ಕೆ ಎದುರಾಗಿದೆ ಅಗ್ನಿ ಪರೀಕ್ಷೆ. ಕಿಚ್ಚು ಕಿಚ್ಚು ಪಂಚಮಸಾಲಿ ಕಿಚ್ಚು. 2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಇಂದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಿರುವ ಹೋರಾಟಗಾರರು ಆಕ್ರೋಶ ವ್ಯಕ್ತವಾಗಿದೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸ್ವಾಮೀಜಿ ಅವ್ರು ಆಕ್ಚುಲಿ ಗೋಲಿಬಾರ್ ಮಾಡೋಕ್ಕೂ ರೆಡಿಯಾಗಿದ್ರು ಅಂತ. ಒಟ್ಟಾರೆ ಅವ್ರ ಉದ್ದೇಶ ಏನು, ಲಿಂಗಾಯತ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದರು. ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಇವ್ರಿಗಿಲ್ಲ. ದೇವರು ನನ್ನ ಕೈ ಮುಟ್ಟು ಕೊಡ್ತು, ಇವರೇನಾದರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಆಗ್ತಾರೆ. ಹೆಂಗಾದ್ರೂ ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟರು. ಇನ್ನೂ ಕೆಲವು ಹೇಳ್ತಾ ಇದ್ರು, ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೂ ರೆಡಿ ಇದ್ರು ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಗುಂಡಿ ಹಾಕಕ್ಕೂ ರೆಡಿ ಇದ್ರು ಅಂತ. 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರುವ ಪಂಚಮಸಾಲಿ ಶ್ರೀಗಳು ಇಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಪಂಚಮಸಾಲರು ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇಂದು ಸದನದಲ್ಲಿ ಮೀಸಲಾತಿ ಕೋಲಾಹಲ. ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಪ್ಲಾನ್. ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್, ಸರ್ಕಾರದ ವಿರುದ್ಧ ಕೇಸರಿ ಟೀಕಾ ಪ್ರಹಾರ ನಡೆಸಲಿದೆ. ಕಲಾಪ ಆರಂಭಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆ ಮುಂದೆ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಲಿದೆ. ಈ ಮೂಲಕ ಪ್ರಬಲ ಸಮುದಾಯದ ಪರ ಗಟ್ಟಿ ಧ್ವನಿ ಮೊಳಗಿಸಲು ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಇದಕ್ಕೆ ಸಿದ್ದು ಸರ್ಕಾರ ಹೇಗೆ ಬಚಾವ್ ಆಗಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.